ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಸುಲಭ ರೀತಿಯಲ್ಲಿ ಟೇಸ್ಟಿಯಾಗಿ ಮಾಡುವಂಥ ಎಗ್ ಕರಿಯೊಂದರ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ. ಇದನ್ನು ನೀವು ಚಪಾತಿ ಜೊತೆಗೆ, ಇಲ್ಲ ರೈಸ್ ಜೊತೆಗೆ, ಇಲ್ಲ ಬೆಳಿಗ್ಗೆ ನಾಷ್ಟದ ಜೊತೆ ಕೂಡ ಸೇರಿಸ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ಯಾವ ರೀತಿ ಇದನ್ನು ಮಾಡೋದು ಅಂತ ವಿವರವಾಗಿ ನೋಡುವ. ಮೊದಲಿಗೆ ನಾನಿಲ್ಲಿ ಮಸಾಲೆ ಪದಾರ್ಥನ ರೆಡಿ ಮಾಡ್ತಿದ್ದೀನಿ. ಇದರಲ್ಲಿ ಒಂದು 5 ಬ್ಯಾಡಗಿ ಮೆಣಸಿನಕಾಯಿ, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಕರಿಮೆಣಸು, ಹಾಗೆ ಸ್ವಲ್ಪ ಜೀರಿಗೆ, 1 ನೀರುಳ್ಳಿ, ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿ ಮೊದಲಿಗೆ ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಮಣ್ಣಿನ ಪಾತ್ರೆನ ಬಳಸ್ಕೊಳ್ತಿದ್ದೀನಿ. ನೀವು ಯಾವ ಪಾತ್ರೆ ಬೇಕಾದರೂ ಬಳಸ್ಕೊಳ್ಬೋದು. ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ 2 ಟೊಮೆಟೊ, 1 ನೀರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಚಂದ ಫ್ರೈ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಬೇರೆ ಎಣ್ಣೆ ಬಳಸೋದು ತೊಂದರೆ ಏನಿಲ್ಲ. ನಮ್ಮನೆಯಲ್ಲಿ ಅಡಿಗೆಗೆ ತೆಂಗಿನೆಣ್ಣೆ ಬಳಸೋದು ವಾಡಿಕೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡುವ ಅಡಿಗೆಯ ರುಚಿ ಒಂದು ಲೆವೆಲ್ ಹೆಚ್ಚಿರುತ್ತೆ. 2 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊನ ಚಂದ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡಿ. ನಂತರ ಈ ಮೊದಲು ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸ್ಕೊಂಡು ಕರಿ ಎಷ್ಟು ದಪ್ಪ ಬೇಕು ಅದರ ಅಳತೆಗೆ ತಕ್ಕಂತೆ ನೀರು ಸೇರಿಸಿ. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಈಗ ಸಾಂಬಾರನ್ನು ಕುದಿಯಲು ಇಟ್ಟು ಒಂದು ತವಗೆ 5 ಎಗ್ ಹಾಕಿ ಪ್ಲೈನ್ ಆಮ್ಲೆಟ್ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ಮೊದಲು ಕುದಿಯಲು ಇಟ್ಟ ಸಾಂಬಾರಿಗೆ ಸೇರಿಸ್ಕೊಂಡು ಇನ್ನೊಂದು ಸಲ ಕುದಿ ಬರೋ ತನಕ ಇಟ್ಬಿಡೋಣ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವುದರ ಮೂಲಕ ನಮ್ಮ ಎಗ್ ಕರಿ ರೆಡಿ ಆಯಿತು. ದಿನ ಒಂದೇ ಥರದ ಎಗ್ ಕರಿ ತಿಂದು ಬೋರ್ ಆದವರು ಈ ರೆಸಿಪಿಯನ್ನು ಸ್ವಲ್ಪ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದವರು ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗುವ.